ರಾಧೆ ರಾಧೆ ಗೋವಿಂದ ರಾಧೆ ಗೋವಿಂದ ಗೋವಿಂದ ಗೋಪಾಲ ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ಗೋವಿಂದ ಗೋಪಾಲ ರಾಧೆ ನಂದಕುಮಾರ ನವನಿತ ಚೋರ ಗೋವಿಂದ ಗೋವಿಂದ ಗೋಪಾಲ ರಾಧೆ ನಂದಕುಮಾರ ನವನಿತ ಚೋರ ಗೋವಿಂದ ಗೋವಿಂದ ಗೋಪಾಲ ರಾಧೆ ಗೋವಿಂದ ರಾಧೆ ರಾಧೆ ಗೋವಿಂದ ರಾಧೆ ಗೋವಿಂದ ಗೋವಿಂದ ಗೋಪಾಲ ರಾಧೆ ಗೋವಿಂದ ಗೋವಿಂದ ಗೋಪಾಲ ರಾಧೆ ವೇಣುವಿಲೋಲ ವಿಜಯ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ರಾಧೆ ವೇಣುವಿಲೋಲ ವಿಜಯ ಗೋಪಾಲ ಮಾಯವನ ಕರುಸಾಟ ಪರಬಮ್ಮ ರಪ್ಮಾಟಿ ಗುರವನಮ್ಮ ಶರತತಿ ನಮಟೋಪ ಪರದೆ ಕಾಮರೋಪಿಣಿ ವಿದ್ಯಾರಂಭ ಪರಶುರಾಮಿ ಇಜ್ಜಿ ಭಗವತ ಮಹೇಶದ ಗಜನಂ ಪುಟರಾಜಿ ಈವಿತಂ ಕಪಿತ ಜಂಬೋ ಬೃಂದಾವನಂದಾವನಂದ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಬೃಂದ ಬೃಂದಾವನಂದಾವನಂದ வெண்ணையுண்டவாய மண்ணையுண்டவா பெண்ணையுண்ட காதல் நோய்க்கு மருந்தாகவா முகுந்தா முகுந்தா கிருஷ்ண முகுந்தா முகுந்தா வரந்தா வரந்தா பிருந்தாவனந்தாவனந்தா என்ன செய்ய நானும் தோல் பாவைதான் உந்தன் கை कृष्णा है जो है अलबेला मदगना वाला जिसकी दीवानी ब्रिज की हर गाना वो कृष्णा है वो कृष्णा है वो कृष्णा है कृष्णा है ಬಡವನಾದವನು ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಸಂಕೋಚ ಬೇಡ. ಹಸಿದಿರುವ ಮಕ್ಕಳಿಗೋಸ್ಕರ ಆದ್ರೂ ಹೋಗಿ ಸಹಾಯ ಕೇಳಿ. ಆಗಲಿ, ಹೋಗುತ್ತೇನೆ. ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗಲ್ಲ. ನಿನ್ನೆ ತಂದ ಅವಲಕ್ಕಿ ಸ್ವಲ್ಪ ಉಳಿದಿದೆ, ಅದನ್ನೇ ಕಟ್ಟಿ ಕೊಡುತ್ತೇನೆ, ತೆಗೆದುಕೊಂಡು ಹೋಗಿ. ಸರಿ, ನಾನು ಹೋಗಿ ಬರುತ್ತೇನೆ. ಆಗಲಿ, ಹೋಗಿ ಬನ್ನಿ. ಕೃಷ್ಣ ಕೃಷ್ಣ, ನೀನು ಯಾರು? ನಿನ್ನನ್ನು ಒಳಗೆ ಹೋಗಲು ಬಿಡೋದಿಲ್ಲ. ನಾನು ಕೃಷ್ಣನ ಗೆಳೆಯ ಸುಧಾಮ.
ನನ್ನನ್ನು ಒಳಗೆ ಹೋಗಲು ಬಿಡು. ಅವನನ್ನು ಬಿಡು, ಅವನು ನನ್ನ ಸ್ನೇಹಿತ ಸುಧಾಮ. ಕೃಷ್ಣ, ಏಕೆ ಸುಧಾಮ ಕಣ್ಣಲ್ಲಿ ನೀರು? ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆ ಅಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ದೀಯ, ಸ್ನಾನ ಮುಗಿಸಿ ಊಟ ಮಾಡಿ ದಣಿವಾರಿಸಿಕೋ. ಇಲ್ಲ ಕೃಷ್ಣ, ನಾನು ಹೊರಡಬೇಕು. ನಿನ್ನನ್ನು ಇಷ್ಟು ಬೇಗ ಹೋಗಲು ಬಿಡುವುದಿಲ್ಲ. ನನಗಾಗಿ ಏನು ತಂದಿರುವೆ? ನಿನಗಾಗಿ ಅವಲಕ್ಕಿಯನ್ನು ತಂದಿರುವೆ, ತೆಗೆದುಕೋ ಕೃಷ್ಣ. ತುಂಬಾ ಚೆನ್ನಾಗಿದೆ. ಏನು ಯೋಚಿಸುತ್ತಿರುವೆ ಸುಧಾಮ? ಏನೂ ಇಲ್ಲ ಕೃಷ್ಣ, ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನಾವಿಬ್ಬರು ಊಟ ಮಾಡುತ್ತಿದ್ದೀವಿ, ಕೂಡಿ ಕಲಿಯುತ್ತಿದ್ದೀವಿ, ಅದನ್ನು ನೆನಪಿಸಿಕೊಳ್ಳುತ್ತಿದ್ದೆ ಕೃಷ್ಣ. ಸುಧಾಮ, ನಿನಗೆ ಏನು ಬೇಕು? ನನಗೆ ಏನೂ ಬೇಡ, ನಿನ್ನ ಸ್ನೇಹ ಒಂದೇ ಸಾಕು. ಇನ್ನು ನಾನು ಹೊರಡುವೆ. ನನಗೆ ಹೊರಡಲು ಒಪ್ಪಣೆ ಕೊಡು ಕೃಷ್ಣ. ನಿನ್ನಿಷ್ಟದಂತೆ ಆಗಲಿ, ಹೋಗಿ ಬಾ ಗೆಳೆಯ. ಬಂದಿರಾ? ಬನ್ನಿ. ಗುಡಿಸಲಿದ್ದ ಜಾಗದಲ್ಲಿ ಅರಮನೆ ಇದು ಹೇಗೆ ಸಾಧ್ಯ? ಇದು ನಿಮ್ಮ ಮಿತ್ರ ಕೃಷ್ಣನಿಂದ ಸಹಾಯದಿಂದ. ನಿಜವಾಗಲೂ? ಹೌದು, ಸತ್ಯವಾಗಿಯೂ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ. ನಾನು ಅವನ ಹತ್ತಿರ ಸಹಾಯ ಮಾಡು ಎಂದು ಕೇಳಲೇ ಇಲ್ಲವಲ್ಲ. ಇಲ್ಲಿಂದಲೇ ಆ ಕೃಷ್ಣನಿಗೆ ಧನ್ಯವಾದ ಹೇಳಬೇಕು. ಶ್ರೀಕೃಷ್ಣ ಪರಮಸ್ತು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ದಿನದ ಶುಭಾಶಯಗಳು. ಪದಗಳು. ಅರ್ಥ: ನಿನಗೆ ನಿನ್ನ ಮನದಲ್ಲಿ ಧರ್ಮ ಕಾಣುತ್ತಿದೆಯೇ? ಸತ್ಯವನ್ನೇ ಹೇಳುತ್ತಿರುವುದು ಮಾಧವ. ನನಗೆ ಎರಡೂ ಪಕ್ಷದಲ್ಲೂ ಧರ್ಮವೂ ಕಾಣುತ್ತಿದೆ ಹಾಗೂ ಅಧರ್ಮವೂ ಕಾಣುತ್ತಿದೆ ಮಾಧವ. ನೀನು ಯುದ್ಧದ ಅರ್ಥವನ್ನು ತಿಳಿಯಲಿಲ್ಲ ಹಾಗೂ ಧರ್ಮದ ಸ್ವರೂಪವನ್ನು ತಿಳಿಯಲಿಲ್ಲ ಪಾರ್ಥ. ನನ್ನ ಬುದ್ಧಿ ಮಂದವಾಗಿದೆ ಮಾಧವ. ನನ್ನ ಕೈಗಳಲ್ಲಿ ಶಸ್ತ್ರ ಎತ್ತಲು ಶಕ್ತಿಯೇ ಇಲ್ಲ ಮಾಧವ. ನನ್ನ ಗಾಂಡೀವ ನನ್ನ ಕೈಯಿಂದ ಜಾರಿ ಹೋಗುತ್ತಿದೆ ಮಾಧವ, ಜಾರಿ ಹೋಗುತ್ತಿದೆ. ನನಗೆ ಕೇವಲ ಭಯಾನಕ ವಿನಾಶ ಕಾಣುತ್ತಿದೆ ಮಾಧವ, ಕೇವಲ ಭಯಾನಕ ವಿನಾಶ. ಏಕೆ ಮಾಧವ? ಯಾವ ಕಾರಣಕ್ಕಾಗಿ? ಅಪಮಾನದ ನೋವೇ? ಅನ್ಯಾಯದ ಯೋಚನೆಯೇ? ಅಂತಹ ಯಾವುದೇ ಕಾರಣವಿಲ್ಲ ನನ್ನ ಬಳಿ ಮಾಧವ, ಅಂತಹ ಯಾವುದೇ ಕಾರಣವಿಲ್ಲ. ಮರದ ಒಂದು ಶಾಖೆಯನ್ನು ಕತ್ತರಿಸಿದರೆ ಎರಡು ಶಾಖೆಯಾಗಿ ಜನ್ಮ ತಾಳುತ್ತವೆ. ನೀನು ಈ ಯುದ್ಧದಿಂದ ಏಕೆ ಇಷ್ಟು ಭಯಭೀತನಾಗಿರುವೆ ಪಾರ್ಥ? ಯುದ್ಧ ದುರ್ಬಲತೆ ನಿನಗೆ ಶೋಭೆ ತರುವುದಿಲ್ಲ ಪಾರ್ಥ. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಪಾರ್ಥ, ನಿನ್ನ ಕರ್ತವ್ಯ. ಎಲ್ಲಿಗೋ ನಿನ್ನ ಶಸ್ತ್ರ. ನಾನು ಹೇಗೆ ಶಸ್ತ್ರ ಎತ್ತಲಿ ಮಾಧವ? ಯಾರ ಸೇವೆ ಮಾಡುವುದು ನನ್ನ ಸೌಭಾಗ್ಯ ಎಂದು ತಿಳಿದಿದ್ದೇನೋ ಅವರ ವಧೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಮಾಧವ, ಸಾಧ್ಯವಿಲ್ಲ. ಯುದ್ಧ ಎಂದರೆ ನನ್ನ ಕಣ್ಣು ಮುಂದೆ ಬರುವುದು ಲಕ್ಷಾಂತರ ಹೆಣ್ಣು ಮಕ್ಕಳು ವಿಧವೆಯಾಗುವುದು ಹಾಗೂ ಲಕ್ಷಾಂತರ ಮಕ್ಕಳು ಅನಾಥರಾಗುವುದು. ಈ ಯುದ್ಧವನ್ನು ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಿಲ್ಲ. ಶ್ರೀ ಚಕ್ರಧಾರಿಗೆ ಶಿರಬ